US ಇಸ್ರೇಲ್ ಮತ್ತು ಇರಾನದ ಯುದ್ಧದಿಂದ ಭಾರತದ ಮಾರುಕಟ್ಟೆ ಇವತ್ತು ಭಾಳ ಕುಸಿಬೋದು ಅಂತ ಅನುಮಾನಿತ. ಅದೇ ಥರ ವೀಕ್ಷಕರೇ ಗ್ಯಾಪ್ ಡೌನ್ ಓಪನ್ ಆದ ಭಾರತದ ಮಾರುಕಟ್ಟೆ. ಬಟ್ ಏನು ಭಾಳ ಕುಸಿತೈತಂತಿತ್ತು, ಅಷ್ಟೇನು ಕುಸಿಲಿಲ್ಲ ಇವತ್ತು ಭಾರತದ ಮಾರುಕಟ್ಟೆ ಅಂತ ನಾವು ಅನ್ಬೋದು. ನೋಡ್ಬೋದು ನೀವು, ನಿಫ್ಟಿ ಇವತ್ತು 1.24% ಬಿದ್ದೈತಿ, ಬ್ಯಾಂಕ್ ನಿಫ್ಟಿ 2% ಸುಮಾರು ಬಿದ್ದೈತಿ, ಮತ್ತು ಸೆನ್ಸೆಕ್ಸ್ ನೋಡ್ಬೋದು 1.15% ಬಿದ್ದೈತಿ. ಮತ್ತು ಅದೇ ಥರ ನಾವು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಪರಿಸ್ಥಿತಿ ನೋಡ್ಬೋದು ನೀವು. ಮಿಡ್ ಕ್ಯಾಪ್ 150 ಇಂಡೆಕ್ಸ್ 1.7% ಬಿದ್ದೈತಿ ರೀ, ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 1.89% ಬಿದ್ದೈತಿ. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪನ್ನು ಭಾಳ ಏನು ಬಿದ್ದಿಲ್ಲ, ಅವು ಸಹ ಲಾರ್ಜ್ ಕ್ಯಾಪ್ ಎಷ್ಟು ಬಿದ್ದಾವ ಅಷ್ಟು ಬಿದ್ದಾವ ಅಂತ ನಾವು ಅನ್ಬೋದು. ಅದ ಕಾರಣ ಎಕ್ಸ್ಪರ್ಟ್ಗಳನ್ನ ಏನಂತಾರೆ ಅಂತಂದ್ರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಆಲ್ರೆಡಿ ಭಾಳ ಬಿದ್ದಾವ. ಅದ ಕಾರಣ ಈಗ ಬಾಟಮದ ಸಮೀಪನ ಬಂದಿರ್ಬೋದು. ಅದರದನ ಪರಿಣಾಮದಿಂದ ಈ ಥರ ಕೆಟ್ಟ ನ್ಯೂಸ್ ಬಂದ್ರೂ ಈ ಥರ ಬೀಳಿಲ್ಲ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಭಾಳ ಅಂತನೂ ಅಂದ್ರೆ ಅದೇ ಥರ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಅಂತ ನಾವು ಅನ್ಬೋದು. ಆಲ್ರೆಡಿ ಫ್ರೈಡೇ ದಿನಾನ ಮಾರುಕಟ್ಟೆ ಭಾಳ ಬಿದ್ದಿತ್ತು ರೀ, ಅದ ಕಾರಣ ಇವತ್ತೇನು ಹೆಚ್ಚು ಬೀಳಿಲ್ಲ ಅಂತ ನಾವು ಅನ್ಬೋದು. ಮತ್ತೊಂದು ಏನಂತಂದ್ರೆ ಏನು ಯುದ್ಧ ಆಗ್ತೈತಿ ಅಂತ ಮಾರುಕಟ್ಟೆಗೆ ಭಾಳ ದಿನದಿಂದ ವೇಟ್ ಮಾಡತ್ತಿತ್ತ. ಫೈನಲಿ ಆಗಿ ಹೋಗಿದ್ರಿಂದನೂ ಅದು ಒಂದು ವೀಕ್ಷಕರೇ ಮಾರುಕಟ್ಟೆಗೆ ಪಾಸಿಟಿವ್ ಆತ. ಅದರದ ಕಾರಣದಿಂದನೂ ಮಾರುಕಟ್ಟೆ ಹೆಚ್ಚು ಕುಸಿಲಿಲ್ಲ ಅಂತ ನಾವು ಅನ್ಬೋದು. ಮತ್ತೊಂದು ಏನಂತಂದ್ರೆ ನಾವು ಗ್ಲೋಬಲ್ ಮಾರ್ಕೆಟ್ ನೋಡ್ಬೋದು. ಯುರೋಪಿಯನ್ ಮಾರ್ಕೆಟನ್ನು ಭಾಳ ಏನು ವೀಕ್ಷಕರೇ ಬಿದ್ದಿಲ್ಲ, ಆಲ್ಮೋಸ್ಟ್ 1-1.5% ಅಷ್ಟೇ ಬಿದ್ದಾವಂತ ನಾವು ಅನ್ಬೋದು. ಏಷ್ಯನ್ ಮಾರ್ಕೆಟ್ದಾಗೂ ನೋಡ್ಬೋದು ನೀವು ಪರಿಸ್ಥಿತಿ ಅಷ್ಟೇನು ಭಾಳ ರೆಡ್ ಇಲ್ಲ ಅಂತ ನಾವು ಅನ್ಬೋದು. ಓವರ್ ಆಲ್ ಇವತ್ತು ಗ್ಲೋಬಲ್ ಮಾರ್ಕೆಟನ್ನು ರೆಡ್ನೇ ಇದ್ದಾವ. ಬಟ್ ಏನು 3-4 ಅಥವಾ 5% ಕುಸಿತಾವ, ಆ ಥರ ಏನು ಕುಸಿಲಿಲ್ಲ ಈ ಒಂದು ಯುದ್ಧದ ಸುದ್ದಿದಿಂದ ಅಂತಲೂ ನಾವು ಅನ್ಬೋದು. ಮತ್ತೊಂದು ಏನಂತಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಮೇನ್ ಇರಾನ್ ಜೊತೆ ಯುದ್ಧ ಏನಾರ ಆತಂತಂದ್ರೆ ಕ್ರೂಡ್ ಆಯಿಲ್ಗೆ ಭಾಳ ಇಂಪ್ಯಾಕ್ಟ್ ಆಗ್ಬೋದು ಅಂತ ಎಲ್ಲರದು ಅನುಮಾನಿತ್ತ. ಅದೇ ಥರ ವೀಕ್ಷಕರೇ ಕ್ರೂಡ್ ಆಯಿಲ್ ಮ್ಯಾಗ ಸ್ವಲ್ಪ ಇಂಪ್ಯಾಕ್ಟ್ ಬಿದ್ದೈತಿ. ನೋಡ್ಬೋದು ನೀವು, ಬ್ರೆಂಟ್ ಕ್ರೂಡ್ ಆಯಿಲ್ $78 ಸಮೀಪ ಈ ಕರೆಂಟ್ ಟ್ರೇಡ್ ಮಾಡತೈತಿ. ಆಲ್ರೆಡಿ ಫ್ರೈಡೇ ದಿನಾನ ಬ್ರೆಂಟ್ ಕ್ರೂಡ್ ಆಯಿಲ್ $72 ಟ್ರೇಡ್ ಆಗತ್ತಿತ್ತು. ಈಗ ಬರೀ ನೋಡ್ಬೋದು ನೀವು $78 ತಲುಪೈತಿ ಅಂತಂದ್ರೆ ಬರೀ $6 ಏರೈತಿ ಬ್ರೆಂಟ್ ಕ್ರೂಡ್ ಆಯಿಲ್ ಇಂಥ ದೊಡ್ಡ ಯುದ್ಧದ ಸುದ್ದಿ ಕೇಳಿ. ಅಂದ್ರೆ ನೋಡ್ಬೋದು ನೀವು. ಅದ ಕಾರಣ ಎಕ್ಸ್ಪರ್ಟ್ಗಳನ್ನ ಏನನ್ನತ್ತಾರಂತಂದ್ರೆ ಆಲ್ರೆಡಿ $72 ಬಂದಿತ್ತು, ಈಗ ಬರೀ $6 ಇರೈತೆ ಅಂತಂದ್ರೆ ಇದು ಏನು ಭಾಳ ಕೆಟ್ಟ ನೆಗೆಟಿವ್ ಅನ್ನಾಗಿ ಬರೋಂಗಿಲ್ಲ. ಅದ ಕಾರಣನೂ ಮಾರ್ಕೆಟ್ ಏನು ಭಾಳ ರಿಯಾಕ್ಷನ್ ತೋರಿಸ್ಬೇಕಾಯ್ತಿ ಸುದ್ದಿದಿಂದ, ಅಷ್ಟೇನು ತೋರಿಸ್ಲಿಲ್ಲ ಮಾರುಕಟ್ಟೆನಾಗಂತನೂ ಅನ್ನತ್ತಾರ. ಆದ್ರೂ ಸಹ $78 ಅಂತಂದ್ರೆ ಏನು ಕಡಿಮೆ ಇಲ್ಲ. ಇತರದ ಇಂಪ್ಯಾಕ್ಟ್ ಭಾರತದ ಮ್ಯಾಗ ಕಾಣ್ತೈತಿ. ಯಾಕಂತಂದ್ರೆ ಭಾರತ ಎಲ್ಲಕ್ಕಿಂತ ಹೆಚ್ಚು ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೋತೈತಿ. ಅದರದನ ಪರಿಣಾಮ ಭಾರತದಾಗ ಡೀಸೆಲ್ ಪೆಟ್ರೋಲ್ ಪ್ರೈಸನ್ನು ಇರ್ಬೋದ್ರಿ. ಮತ್ತೊಂದು ಏನಂತಂದ್ರೆ ಭಾರತದಾಗ ಇನ್ಫ್ಲೇಷನ್ ಇರ್ಬೋದ. ತಪ್ಪೇನ್ರಿ ಇನ್ಫ್ಲೇಷನ್ ಭಾಳ ಹೆಚ್ಚಾತಂತಂದ್ರೆ ಏನು ಅನುಮಾನ ಐತಿ, ಅದಕ್ಕಿಂತನೂ ಹೆಚ್ಚು ಏನ್ರಿ ಇನ್ಫ್ಲೇಷನ್ ಬಂತಂದ್ರೆ ಏನು ಭಾರತದಾಗ RBI ಗವರ್ನರ್ ಅವರ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡತ್ತೀರ, ಆ ಯೋಚನೆಯನ್ನ ನಿಲ್ಲಿಸ್ಬೋದ. ಅದ ಕಾರಣ ಇದರಿಂದ ಭಾರತದ ಸ್ಟಾಕ್ ಮಾರ್ಕೆಟ್ಗೆ ಒಂದು ನೆಗೆಟಿವ್ ಸುದ್ದಿನೂ ಬರ್ಬೋದಂತನೂ ಎಕ್ಸ್ಪರ್ಟ್ಗಳ ಅನುಮಾನವನ್ನ ಹಚ್ಚಿದಾರ. ಮತ್ತೊಂದು ನಾವು ಡಾಲರ್ ಮತ್ತು ರುಪೀಸ್ ನೋಡ್ಬೋದು ನೀವು. ರುಪೀಸ್ ಮತ್ತು ಡಾಲರ್ ವಿರುದ್ಧ ವೀಕ್ ಆಗೈತ್ರಿ. ಈ ಒಂದು ತಿಂಗಳದ ಹೈ ಮ್ಯಾಗ ಟ್ರೇಡ್ ಮಾಡತ್ತೈತಂತ ನಾವು ಅನ್ಬೋದು. $1 = 91.49 ರುಪೀಸ್ಗೆ ಟ್ರೇಡ್ ಆಗತೈತ್ರಿ. ಇದರಿಂದ ಡೈರೆಕ್ಟ್ ಇಂಪ್ಯಾಕ್ಟ್ ರುಪೀಸ್ ಮ್ಯಾಗನು ಬಿತ್ತ. ಅದೇ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟ್. ಕ್ರೂಡ್ ಆಯಿಲ್ ಪ್ರೈಸ್ ಏನ್ರಿ ಇನ್ನೂ ಡೌನ್ ಆಗಲಿಲ್ಲ, ಇನ್ನೂ ಎಷ್ಟೈತಿ ಅಷ್ಟೇ ಇತ್ತು, ಅಥವಾ ಇದಕ್ಕಿಂತನೂ ಏನ್ರಿ ಮ್ಯಾಗ ಹೋತಂತಂದ್ರೆ ಇದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ಬೋದ್ರಿ. ಇನ್ನೂ ರುಪೀಸ್ ಡಾಲರ್ ವಿರುದ್ಧ ವೀಕ್ ಆಗೋ ಸಂಭಾವನೆ ಭಾಳ ಹೆಚ್ಚೈತಿ. ಅದ ಕಾರಣ ಇದ್ರ ಮ್ಯಾಗು ನಮ್ದು ಕಣ್ಣ ಇರ್ಬೇಕು. ಮತ್ತು ನಾವು ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸ್ ನೋಡ್ಬೋದು ನೀವು. ಗೋಲ್ಡ್ ಇಂಟರ್ನ್ಯಾಷನಲ್ ಮಾರ್ಕೆಟ್ದಾಗ 2% ಅಪ್ ಐತಿ ಕರೆಂಟ್, ಮತ್ತು ಸಿಲ್ವರ್ನು $95 ಸಮೀಪದ್ದು ಟ್ರೇಡ್ ಮಾಡತೈತಿ. ಗೋಲ್ಡ್ ಸಿಲ್ವರ್ ಏರಿದಾವ, ಬಟ್ ಭಾಳ ಏರ್ಯಾವ ಅಂತ ಅನ್ನಕ್ಕೆ ಬರಂಗಿಲ್ಲ. ಯಾಕಂತಂದ್ರೆ ಆಲ್ರೆಡಿ ಆಲ್ ಟೈಮ್ ಹೈ ಕಡೆನ ಟ್ರೇಡ್ ಮಾಡತ್ತಿದ್ದು ಸಿಲ್ವರ್ ಮತ್ತು ಗೋಲ್ಡ್. ಅದ ಕಾರಣ ಯುದ್ಧದ ಇದು ಒಂದು ಸುದ್ದಿ ಬಂದಿದ್ರಿಂದ ಏರಿದಾವ, ಬಟ್ ಭಾಳನು ಏರಿದಾವ ಅಂತ ಅನ್ನಕ್ಕೆ ಬರಂಗಿಲ್ಲ. ಅದ ಕಾರಣ ಎಕ್ಸ್ಪರ್ಟ್ಗಳನ್ನ ಏನಂತಾರಂತಂದ್ರೆ ಇದ್ರಾಗ ನ್ಯೂ ಎಂಟ್ರಿ ಮಾಡೋದ ಭಾಳ ಕಠಿಣ ಐತಿ. ಯಾಕಂತಂದ್ರೆ ಆಲ್ರೆಡಿ ಏರಿದಾವ. ತಪ್ಪೇನ್ರಿ ನಾವು ಹೊಸ ಎಂಟ್ರಿ ಉತ್ತರನಾಗ ತೊಗೊಂಡ್ರೂ ಮೊದಲೇನು ಹೂಡಿಕೆ ಮಾಡಿದವ್ರಿಗೆ ರಿಟರ್ನ್ ಸಿಕ್ಕೈತಿ, ಆ ಥರ ರಿಟರ್ನ್ ಈ ಹೂಡಿಕೆ ಮಾಡ್ರೆ ಸಿಗಂಗಿಲ್ಲ ಅಂತಾನು ಎಕ್ಸ್ಪರ್ಟ್ಗಳು ಅನ್ನತಾರ. ಅದ ಕಾರಣ ಇದ್ರ ಮ್ಯಾಗನು ನಮ್ದ ಕಣ್ಣ ಇರ್ಬೇಕ. ಮತ್ತೊಂದ್ ಏನಂತಂದ್ರೆ ಇದ ಏನ್ ಜಲಸಂಧಿ ಐತಿ, ನಿನ್ನೆ ವಿಡಿಯೋನಾಗೂ ನಾ ಹೇಳ್ದ್ನಿ ಹಾರ್ಮೋಸ್ ಜಲಸಂಧಿ. ಆ ಜಲಸಂಧಿಯನ್ನ ಇನ್ನ ಇರಾನ್ ಕ್ಲೋಸ್ ಮಾಡಿಲ್ಲ, ಬಟ್ ಮಾಡಬಹುದು ಅನ್ನತಾರ. ಅದ ಕಾರಣ ತಪ್ಪೇನ್ರಿ ಈ ಜಲಸಂಧಿ ಏನ್ರೆ ಕ್ಲೋಸ್ ಆದ್ರ ಕ್ರೂಡ್ ಆಯಿಲ್ ಪ್ರೈಸ್ ಮತ್ತೊಂದಿಷ್ಟು ಇರೋ ಸಂಭಾವನೆ ಐತಿ. ಅದ ಕಾರಣ ಅದ್ರ ಮ್ಯಾಗ ಕಣ್ಣಿರ್ಬೇಕ, ಇರಾನ್ ಏನ್ ಮಾಡ್ತೈತೆ ಅಂತ ನೋಡ್ಬೇಕ. ಮತ್ತೊಂದು ಎಲ್ಲಕ್ಕಿಂತ ಕೆಟ್ಟ ಸುದ್ದಿ ಏನ್ ಬರತೈತೆ ಅಂತಂದ್ರ ಏನ್ ಸೌದಿ ಅರೇಬಿಯಾದ ಎಲ್ಲಕ್ಕಿಂತ ದೊಡ್ಡ ಆಯಿಲ್ ರಿಫೈನರಿ ಕಂಪ್ನಿ ಐತಿ ಅರಾಮ್ಕೋ. ಆ ಆಯಿಲ್ ರಿಫೈನರಿ ಕಂಪ್ನಿ ಮ್ಯಾಗನ
ಇರಾನ್ ದಾಳಿ ಮಾಡಿತಂತ ಸುದ್ದಿ ಬರತೈತಿ. ಅದೇನ್ರೆ ರಿಫೈನರಿ ಮ್ಯಾಗ ಭಾಳ ದಾಳಿ ಆಗಿತ್ತ, ಭಾಳ ಹಾನಿಯಾಗಿತ್ತು ಅಂತಂದ್ರೂ ಕ್ರೂಡ್ ಆಯಿಲ್ ಪ್ರೈಸ್ ಇರೋ ಸಂಭಾವನೆ ಭಾಳ ಹೆಚ್ಚೈತಿ. ಆ ಸುದ್ದಿ ಸರಿಯಾಗೈತೋ ತಪ್ಪೈತೋ ಏನು ಗೊತ್ತಿಲ್ಲ. ಯಾಕಂತಂದ್ರೆ ಸರಿಯಾಗಿದ್ದಿದ್ರೆ ಈಗ ಆಲ್ರೆಡಿ ಕ್ರೂಡ್ ಆಯಿಲ್ ಪ್ರೈಸ್ ಭಾಳ ಇರಬೇಕಾಗಿತ್ತು, ಅಥವಾ ಏನು ಸುದ್ದಿ ಐತೆ ಅದು ಕರೆಕ್ಟ್ ಇದ್ರೂ ಭಾಳ ಏನು ಹಾನಿ ಉಂಟಾಗಿಲ್ಲ ಅಂತ ಈಗ ಸದ್ಯ ನಮಗೆ ಕ್ರೂಡ್ ಆಯಿಲ್ ಪ್ರೈಸ್ ನೋಡ್ರೆ ಗೊತ್ತಾಗತೈತಿ. ಬಟ್ ನೋಡೋಣ್ರಿ ಮುಂದೆ ಏನು ಸುದ್ದಿ ಬರ್ತೈತಂತ. ಅದ ಕಾರಣ ಇರಾನ್ದವರು ಇನ್ನೂ ಸೋತಿಲ್ರಿ. ಇರಾನ್ದವ್ರ ಕಡೆನೂ 3,000 ಮಿಸೈಲ್ ಇದಾವ. ಅದ್ರಾಗ ಈಗ ಬರೀ 1,000 ಮಿಸೈಲ್ ಯೂಸ್ ಮಾಡಿದಾರಂತ ನ್ಯೂಸ್ ಬರತೈತಿ. ಇನ್ನು 2,000 ಮಿಸೈಲ್ ಒಗೆಯೋ ಕೆಪಾಸಿಟಿ ಇರಾನ್ ಕಡೆ ಐತಿ. ಅದೆಲ್ಲ ಒಗದ್ ಮುಗಿಯೋ ತನಕ ಸಲೆಂಡರ್ ಮಾಡಂಗಿಲ್ಲೋ, ಏನು ನಡಕನ ಯುದ್ಧನ ನಿಲ್ಲಿಸಿ US ಗುಡೆ ಮಾತುಕತೆ ಮಾಡ್ತಾರೋ ಏನೋ ಅಂತ ಅದ್ರ ಮ್ಯಾಗ ಕಣ್ಣಿರ್ಬೇಕು. ಡೊನಾಲ್ಡ್ ಟ್ರಂಪ್ ಅವರನ್ನು ಸ್ಪಷ್ಟಗೊಳಿಸಿದಾರ, ಈ ಯುದ್ಧ 2-3 ದಿನದ ನಿಲ್ಲಂಗಿಲ್ಲ, ಸ್ವಲ್ಪ ದಿನ ಏನೋ ಜಗ್ಬೋದಂತನತ್ತಾರ. ಮತ್ತು ಇರಾನ್ದವ್ರೂ ಮಾತುಕತೆಗೆ ನಿಲ್ವಾಳ್ರ. ಇರಾನದ ಟಾಪ್ ಲೀಡರ್ಸ್ ಎಲ್ಲಾನು ವೀಕ್ಷಕರ ಎಲಿಮಿನೇಟ್ ಆದ್ರೂ ಇರಾನದ ಸೈನಿಕರ ಕೇಳ್ವಾಳ್ರ ಇನ್ನೂ ಯುದ್ಧ ಮಾಡತ್ತಾರಂತೆ ನಾವು ಅನ್ಬೋದ. ಈಗ ಕರೆಂಟ್ ಈಗ ಸದ್ಯನೇ ಏನು ಸುದ್ದಿ ಬರತೈತೆ ಅಂತಂದ್ರೆ, ಖರೆ ಐತು ಸುಳಿತು ಅದು ಸ್ಪಷ್ಟ ಇಲ್ಲ, ಆದ್ರೂ ಏನು ಬರತೈತೆ ಅಂತಂದ್ರೆ ಇಸ್ರೇಲ್ದ ಪ್ರೈಮ್ ಮಿನಿಸ್ಟರ್ ಅವ್ರದ್ದು ಆಫೀಸ್ ಮ್ಯಾಗನು ದಾಳಿ ಮಾಡಿದಾರೆ ಇರಾನ್ದವ್ರು ಅಂತ ಸುದ್ದಿ ಬರತೈತಿ. ಅದ ಕಾರಣ ಯುದ್ಧ ಇನ್ನ ಸ್ವಲ್ಪ ಜಗ್ಬೋದ್ರಿ. ಬಟ್ ಮೇನ್ ಏನಂತಂದ್ರೆ ಏನು ಇರಾನದ ಟಾಪ್ ಲೀಡರ್ಸ್ ಇದ್ರೆ ಅವ್ರೇ ಮುಗ್ದಾರ. ಈಗ ಹೊಸ ಲೀಡರ್ ಬಂದ್ರೂ ಅವ್ರ ಮೊದಲು ಯಾವ ಥರ ಲೀಡರ್ ಕೆಲಸ ಮಾಡ್ತೀರ ಆ ಥರ ಮಾಡಂಗಿಲ್ಲ. ಮತ್ತು ಅವ್ರೂ ಅನಿಸ್ತಾರೆ ಈಗ ಬಂದ್ರೂ ಆಲ್ರೆಡಿ ನಂದು ಹಿಂದಿಂದೆಲ್ಲ ಲೀಡರ್ಸಿಗೆ ಹೊಡೆದಾರ. ಈಗ ನಾನು ಏನ್ರೆ ಭಾಳ ಮಾತಾಡಿದ್ನಿ, ನಾನು ಭಾಳ ಏನ್ರೆ ಆ್ಯಕ್ಷನ್ಗಳನ್ನು ತೊಗೊಂಡು ಅಂದ್ರೆ ನಂಗೂ ಹೊಡಿಬೋದು ಅಂತಲೂ ಒಂದು ಅಂಜಿಕೆ ಇರ್ತೈತಿ. ಅದ ಕಾರಣ ಎಷ್ಟಾಗ್ತೈತೆ ಅಷ್ಟು ಜಲ್ದಿ ಯುದ್ಧ ನಿಲ್ಬೋದ. ಬಟ್ ಮೇನ್ ಏನಂತಂದ್ರೆ ಸ್ಟಾಕ್ ಮಾರ್ಕೆಟ್ದಾಗ ಮೇನ್ ಏನಂತಂದ್ರೆ 4-5 ದಿನದ ಯುದ್ಧ ನಿಂತಿತ್ತ ನಿಲ್ಲಿಲ್ಲ, ವರ್ಷಾನ್ಗಂಟ್ಲೆ ಜಗ್ಗಿತ್ತಂತಂದ್ರೆ ಆ ಯುದ್ಧನ ಇಗ್ನೋರ್ ಮಾಡಿಬಿಡ್ತೈತ್ರಿ ಮಾರುಕಟ್ಟೆ. ಎಕ್ಸಾಂಪಲ್ ನಾವು ಯುಕ್ರೇನ್ ರಷ್ಯಾ ಯುದ್ಧನ ತೊಗೋಬೋದ. ನೋಡಿರ್ಬೋದ, ಯುಕ್ರೇನ್ ರಷ್ಯಾ ಯುದ್ಧ ಸ್ಟಾರ್ಟ್ ಆಗೋಣ 1 ತಿಂಗಳು ಮಾರುಕಟ್ಟೆ ಬೆಳಾತತ್ರಿ. ಬಟ್ ವರ್ಷಾನ್ಗಟ್ಲೆ ಯುದ್ಧ ಸ್ಟಾರ್ಟ್ ಆಗೈತಿ, ಇನ್ನೂ ಯುದ್ಧ ಮುಗ್ದಿಲ್ಲ, ಇನ್ನೂ ಒಂದೆರಡು ಬಾಂಬ್ಗಳು ಒಗಿತಿರ್ತಾರೆ. ಆದ್ರೂ ಈಗ ಮಾರುಕಟ್ಟೆಗೆ ಏನು ಸಂಬಂಧನ ಬೆಳಂಗಿಲ್ಲ. ಅದೇ ಕಾರಣ ಈ ಯುದ್ಧ ನಿಂತ್ರ ಹಂಗೆ ನಿಲ್ಲಿಲ್ಲ ಅಂದ್ರೂ ಮಾರುಕಟ್ಟೆ ಲಾಂಗ್ ಟರ್ಮ್ನಾಗ ಇದಕ್ಕೆ ಇಗ್ನೋರನ್ನ ಮಾಡ್ತೈತಂತನೂ ನಾವು ಅನ್ಬೋದ. ಮತ್ತೊಂದು ಏನಂತಂದ್ರೆ ಇವತ್ತು ಸೆಕ್ಟರ್ ವೈಸ್ ಪರ್ಫಾರ್ಮೆನ್ಸ್ ನೋಡ್ಬೋದು. ಇವತ್ತು ಆಟೋ ಸೆಕ್ಟರ್ 2% ಹೆಚ್ಚು ಬಿದ್ದೈತಿ. ಮತ್ತು ಬ್ಯಾಂಕಿಂಗ್ ಸೆಕ್ಟರ್ ನೋಡ್ಬೋದು, ಫೈನಾನ್ಷಿಯಲ್ ಸರ್ವಿಸಸ್ IT 1% ಬಿದ್ದೈತ್ರಿ, ಮೀಡಿಯಾ 1% ಹೆಚ್ಚು ಬಿದ್ದೈತಿ, ಫಾರ್ಮಾ ಪಾಸಿಟಿವ್ ಐತಿ, ಮೆಟಲ್ ಪಾಸಿಟಿವ್ ಐತಿ. ಇಂಥ ಪರಿಸ್ಥಿತಿದಾಗೂ PSU ಬ್ಯಾಂಕ್ ಭಾಳ ಬಿದ್ದೈತಿ, ರಿಯಾಲಿಟಿ ಭಾಳ ಬಿದ್ದೈತಿ, ಹೆಲ್ತ್ ಕೇರ್ ಭಾಳ ಬಿದ್ದೈತಿ, ಕನ್ಸ್ಯೂಮರ್ ಡ್ಯೂರೇಬಲ್ಸ್ 2% ಹೆಚ್ಚು ಬಿದ್ದೈತಿ, ಕೆಮಿಕಲ್ 1.36% ಬಿದ್ದೈತಿ. ಆಯಿಲ್ ಅಂಡ್ ಗ್ಯಾಸ್ ನೋಡ್ಬೋದು ನೀವು, ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ 2% ಹೆಚ್ಚು ಬಿದ್ದೈತಿ, 2.15%. ಅದ ಕಾರಣ ಮೇನ್ ಏನಂತಂದ್ರೆ ಭಾರತದ ಅತಿ ದೊಡ್ಡ ಕಂಪ್ನಿ ಆದ ರಿಲಯನ್ಸ್ ಇಂಡಸ್ಟ್ರೀಸ್ ಹೆಚ್ಚು ರೆವೆನ್ಯೂ ಆಯಿಲ್ ದಿಂದನ ಬರ್ತೈತಿ. ಅದ ಕಾರಣ ಕ್ರೂಡ್ ಆಯಿಲ್ ಪ್ರೈಸ್ ಅದು ಹೆಚ್ಚಾತಂತಂದ್ರೆ ಅದ್ರದ ಕಂಪ್ನಿದ ಅರ್ನಿಂಗ್ಸ್ ಮ್ಯಾಗೂ ಪೆಟ್ಟು ಬೀಳೋ ಸಂಭಾವನೆ ಐತಿ. ಅದ ಕಾರಣ ಅದ್ರ ಮ್ಯಾಗೂ ನಿಮ್ದು ಕಣ್ಣಿರ್ಬೇಕು. ಏವಿಯೇಷನ್ ಸೆಕ್ಟರ್ಗೆ, ಟೂರಿಸಂ ರಿಲೇಟೆಡ್ ಸೆಕ್ಟರ್ಗೆ ಏನು ಮೇಜರ್ ಕ್ರೂಡ್ ಆಯಿಲ್ ಅನ್ನ ಬಳಸಿ ಯಾವ ಕಂಪ್ನಿಗಳು ರನ್ ಆಗ್ತಾವ ಅಂತ ಕಂಪ್ನಿಗೆ ಶಾರ್ಟ್ ಟರ್ಮ್ನಾಗ ಈ ಯುದ್ಧದಿಂದ ಕೆಟ್ಟ ಪರಿಣಾಮ ಬೀಳೋ ಸಂಭಾವನೆ ಭಾಳ ಹೆಚ್ಚೈತಂತ ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಅದ ಕಾರಣ ಅದ್ರ ಮ್ಯಾಗೂ ನಿಮ್ದು ಕಣ್ಣ ಇರ್ಬೇಕು. ಓವರಾಲ್ ಇದೇ ಇತ್ತ. ಓವರಾಲ್ ಏನಂತಂದ್ರೆ ಏನು ಮೊನ್ನೆ ದಿನ ಸಂಡೇ ವೀಕೆಂಡ್ ದಿನ ಏನು ಯುದ್ಧ ಸ್ಟಾರ್ಟ್ ಆತ, ಯುದ್ಧ ಸ್ಟಾರ್ಟ್ ಆಗೋಣ ಮಾರುಕಟ್ಟೆ ಭಾಳ ಬೀಳ್ಬೋದಂತ ಅನುಮಾನ ಇತ್ತ. ಅದೇ ಥರ ಬಿತ್ತ. ಬಟ್ ನಾರ್ಮಲ್ ದಿನದ 1% 2% ಬೀಳ್ತೈತಿ. ಅದೇ ಥರ ವೀಕ್ಷಕರೇ ಬಿದ್ದೈತೆ ಅಂತೂ ನಾವು ಅನ್ಬೋದು. ಈ ಯುದ್ಧ ಯಾವಾಗ ನಿಲ್ತೈತೆ ಅಂತ ನೋಡ್ಬೇಕಾ. ನೆಕ್ಸ್ಟ್ ಇರಾನದ ಲೀಡರ್ ಯಾರು ಇರ್ತಾರೆ, ಸುಪ್ರೀಂ ಲೀಡರ್ ಯಾರು ಇರ್ತಾರಂತ ಅದು ನೋಡ್ಬೇಕಾ. US ನೆಕ್ಸ್ಟ್ ಏನು ಆ್ಯಕ್ಷನ್ ತಗೋತೈತೆ ಅಂತ ನೋಡ್ಬೇಕಾ. ಈ ಯುದ್ಧನಾಗ ಪರಮಾಣು ಅಸ್ತ್ರವನ್ನ ಬಳಸದ ಯುದ್ಧ ಏನ್ರಿ ನಿಂತಿತ್ತ, 3ನೇ ಮಹಾಯುದ್ಧ ಆಗ್ಲಿಲ್ಲ ಅಂತಂದ್ರೆ ಮಾರುಕಟ್ಟೆ ಈಗ ಏನೂ ವೀಕ್ಷಕರೇ ಕೆಟ್ಟ ಸುದ್ದಿನ ಇಲ್ಲ. ಈಗ ಬಿದ್ರೂ ಮತ್ತು ಲಾಂಗ್ ಟರ್ಮ್ನಾಗ ಏರೇ ಇರ್ತೈತೆ ಅಂತ ನಾವು ಅನ್ಬೋದ. ಅದ ಕಾರಣ ಇದು ನಿಮ್ದು ತಲೆಯಾಗಿರ್ಲಿ. ಮತ್ತೊಂದು ಏನಂತಂದ್ರೆ ಭಾರತ ಡೈರೆಕ್ಟ್ ಏನು ಇನ್ವಾಲ್ವ್ ಇಲ್ಲ ಈ ಯುದ್ಧನಾಗ. ಅದ ಕಾರಣ ಏನಿದ್ರೂ ಇಂಡೈರೆಕ್ಟ್ ಪೆಟ್ಟು ಬೀಳತೈತಿ. ಡೈರೆಕ್ಟ್ ಪೆಟ್ಟು ಬಿದ್ದರೆ ಒಂದು ಮಾತು ಬೇರೆ ಐತ್ರಿ, ಇಂಡೈರೆಕ್ಟ್ದಿಂದ ಹೆಚ್ಚು ಅಂಜೋ ಅವಶ್ಯಕತೆನೇ ಇಲ್ಲ ಅಂತ ನಾವು ಅನ್ಬೋದ. ಇದ್ರ ಬಗ್ಗೆ ನಿಮಗೇನು ಅನಿಸ್ತೈತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ನಿಮ್ಮ ಪೋರ್ಟ್ಫೋಲಿಯೋನಾಗ ಇವತ್ತು ಎಷ್ಟು ನಷ್ಟ ಆಗೈತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಈ ಯುದ್ಧದಿಂದ ನೀವು ಮಾರುಕಟ್ಟೆದಾಗಿಂದ ಎಕ್ಸಿಟ್ ತೋತಿರೋ ಏನು ಮತ್ತು ಇದನ್ನು ಬಾಯಿಂಗ್ ಅಪಾರ್ಚುನಿಟಿ ಆಗಿ ತೋತಿರೋ ಅಂತಲೂ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇದೇ ಐತೆ ಇವತ್ತಿನ ಈ ವಿಡಿಯೋ. ಧನ್ಯವಾದಗಳು.